ವಿಶೇಷವಾಗಿ ಸಿದ್ಧಲಿಂಗೇಶ್ವರನ ಒಬ್ಬ ಭಕ್ತನಾಗಿ ಬಹಳಷ್ಟು ಜನ ಸಹಸ್ರಾರು ಭಕ್ತಾದಿಗಳು ಈ ಒಂದು ಕ್ಷೇತ್ರದಲ್ಲಿ ಇರೋ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನ ಜನ ಸಂಕಲ್ಪವನ್ನ ಮಾಡಿಕೊಂಡು ರುದ್ರಯಾಗವನ್ನ ಮಾಡಿದ್ದಾರೆ. ನನ್ನನ್ನು ಸಹ ಆಹ್ವಾನಿಸಿದ್ದಾರೆ. ನಾನು ಸಿದ್ಧಲಿಂಗಪ್ಪನ ಭಕ್ತನಾಗಿ ಪ್ರತಿಯೊಂದು ಯಶಸ್ಸನ್ನ ಆಶೀರ್ವಾದವನ್ನ ಸಿದ್ಧಲಿಂಗೇಶ್ವರನ ಆಶೀರ್ವಾದದಲ್ಲಿ ಬೆಳ್ಕೊಂಡ್ ಬಂದಿದ್ದೇನೆ. ನನ್ನ ತಾಲೂಕಿನ ಜನ ಇವತ್ತು ಪೂಜೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಜನರ ಹಿತವನ್ನ ಕಾಪಾಡಬೇಕು, ನಮ್ಮ ಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಬೇಕು, ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿಶೇಷವಾದಂತ ಯಾಗವನ್ನ ಪೂಜೆಯನ್ನ ಪುರಸ್ಕಾರವನ್ನ ಮಾಡಿರಂತೇನಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಏನು ಆಶೀರ್ವಾದ? ಕೆಲವು ಇಷ್ಟಾರ್ಥಗಳನ್ನ ಈ ಒಂದು ಭಾಗದ ನನ್ನ ಕ್ಷೇತ್ರದ ಹಿತೈಷಿಗಳು, ನನ್ನ ಕ್ಷೇತ್ರದ ಬಂಧು ಮಿತ್ರರು ಇವತ್ತೆಲ್ಲ ಸೇರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹೆಸರಿನಲ್ಲಿ ಯಾಗವನ್ನ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ದೇವರ ಆಶೀರ್ವಾದವನ್ನ ಪಡ್ಕೊಂಡು ಹೊರಡ್ತಾ ಇದ್ದೀವಿ. ಬ್ಯಾನರ್ ಅಲ್ಲಿ ಹಾಕಿದ್ದಾರೆ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಹೋಮವನ್ನ. ಇವತ್ತು ಏನು ಹೇಳ್ಬೋದು ಅಂತ ಅಂದ್ರೆ, ಕುಣಿಗಲ್ ತಾಲೂಕಿನ ಬಹಳಷ್ಟು ಜನಕ್ಕೆ ಅವರವರ ಆಸೆಗಳನ್ನ ಹೇಳುವಂತ ವಿಚಾರದಲ್ಲಿ ನಾನು ಅದನ್ನ ಮಾತಾಡ್ಕೂಡ್ದು. ಮುಖ್ಯಮಂತ್ರಿ ಅನ್ನೋ ವಿಚಾರದಲ್ಲಿ ನೀವೆಲ್ಲ ಕೇಳ್ತಿರಂತೆ, ಏನು ಅಧಿಕಾರದ ಹಸ್ತಾಂತರದ ವಿಚಾರದಲ್ಲಿ ಮಾತನಾಡಬಾರ್ದು ಅಂತ ನಾನು ನೋಟಿಸ್ ಕೊಡೋ ಹಿನ್ನೆಲೆಯಲ್ಲಿ ನಾನು ಅದು ಮಾತಾಡ್ಲಿಕ್ಕೆ ಹೋಗಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ನನ್ನ ಒಂದು ರಾಜಕೀಯದ ಹೆಜ್ಜೆಯಲ್ಲೂ ಸಹ ಸಿದ್ಧಲಿಂಗಪ್ಪ ದೇವರ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾ ಇರ್ತೀವಿ. ಇವತ್ತು ಸಹ ಅದೇ ರೀತಿ ಬಂದಿದೆ. ನನಗೆ ಅಲ್ಲ, ಈಗ ಪೂರ್ಣಾಹುತಿ ಮಾಡ್ಬೇಕಾದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಮಂತ್ರನ ಮಾಡಿದ್ರು. ಭಕ್ತಾದಿಗಳು, ಅವರ ಹಿತೈಷಿಗಳು ಮತ್ತು ಬಹಳಷ್ಟು ಜನ ಕುಣಿಗಲ್ ತಾಲೂಕಿನ ಕಾಂಗ್ರೆಸ್ಸಿನ ಮುಖಂಡರುಗಳು, ಕಾರ್ಯಕರ್ತರುಗಳು, ಮತ ಬಾಂಧವರು ಎಲ್ಲರೂ ಆಸೆ ಪಡುವಂತ ಸಂಕಲ್ಪ ಮಾಡ್ಕೊಂಡಿರೋದು ಅವರ ವೈಯಕ್ತಿಕ. ನನ್ನನ್ನು ಸಹ ಕರೆಸಿದ್ದಾರೆ. ನಾನು ಸಹ ಭಗವಂತನ ಆಶೀರ್ವಾದವನ್ನು ಪಡೀಲಿಕ್ಕೆ ಇದೊಂದು ಭಾಗ್ಯ. ನಾನು ಬಂದು ಅವ್ರ ಜೊತೆ ಸೇರ್ಕೊಂಡಿದ್ದೇನೆ. ನಿಮ್ಮ ಎದುರಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಮಂತ್ರ ಮಾಡಿರೋದು, ಘೋಷಣೆಗಳು ಅದೇ ರೀತಿ ಮಂತ್ರ ಉಚ್ಚಾರಣೆ ಮಾಡಿರೋದು. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡ್ಲಿಕ್ಕೆ ನಾವು ಕಾರ್ಯಕರ್ತರುಗಳು ಕೇಳ್ಕೊಂಡಿದ್ದೀವಿ. ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ನಾವು ಕಾರ್ಯಕರ್ತರುಗಳು ಕೇಳ್ಕೊಂಡಿದ್ದೀವಿ. ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಈಗ ಒಂದು ವಾರದ ನಂತರ ಸಿಹಿ ಸುದ್ದಿ ಸಿಗುತ್ತೆ ಅಂತ ಒಂದು ನಿಮ್ಗೆಲ್ಲಾ ಸಿಹಿ ಸುದ್ದಿಗಳು ಬರುತ್ತೆ. ಆ ಒಂದು ದಿನ ನಾನು ನಿಮ್ಮೆಲ್ಲ ಪ್ರೆಸ್ ಮೀಟ್ ಮಾಡ್ತೇನೆ. ನಿಮ್ಗೆ ಸಿಹಿ ಸಿಗುತ್ತೆ ಸರ್? ಎಲ್ಲರಿಗೂ, ಕರ್ನಾಟಕ ರಾಜ್ಯದ ಎಲ್ಲ 7 ಕೋಟಿ ಜನಕ್ಕೂ ಸಿಹಿ ಸುದ್ದಿ ಸಿಗುತ್ತೆ. ಎಷ್ಟು ದಿನದಲ್ಲಿ ಸರ್ ಟೈಮ್ ಬಾಂಡಿಂಗ್ ಏನಾದ್ರು? ಸೂಕ್ತ ಸಮಯದಲ್ಲಿ ಸೂಕ್ತವಾದಂತ ನಿರ್ಧಾರವನ್ನ ಹೋಪ್ ಇದೆ ನಿಮಗೆ? ತೆಗೆದುಕೊತಾರೆ. ಆ ಹೋಪ್ ನಿಮ್ಗಿದೆ? ಸಿಹಿ ಸುದ್ದಿ ಅಲ್ಲ, ಸಿಹಿ ಸುದ್ದಿ ಹೋಪ್ ಇದೆ ನಿಮಗೆ? ಗ್ಯಾರಂಟಿ ನಮ್ಮ ಕಾರ್ಯಕರ್ತರುಗಳಿಗೆ ಬಗ್ಗೆಲ್ಲ ನಾನು ಮಾತಾಡ್ಕೂಡ್ದು. ಇವತ್ತು ಭಗವಂತನ ಆಶೀರ್ವಾದ ಪಡಿಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನೀವು ಬಂದಿದ್ದೀರಿ. ಸಿದ್ಧಲಿಂಗಪ್ಪನ ಮನ್ಸು ಮಾಡಿದ್ರೆ ಎಲ್ಲಾರನು ಎಲ್ಲಾ ರೀತಿನೂ ತೆಗೆದುಕೊಂಡು ಹೋಗಿರೋಂಥದ್ದನ್ನ ನಾನು ಒಬ್ಬ ಸಾಕ್ಷಿ. ಸೊ ಹಾಗಾಗಿ ನಿಮ್ಗೂ ಒಳ್ಳೇದಾಗುತ್ತೆ, ನನ್ಗೂ ಒಳ್ಳೇದಾಗುತ್ತೆ, ಕ್ಷೇತ್ರ ಜನತೆಗೆ ಒಳ್ಳೇದಾಗುತ್ತೆ, ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಸರ್, ಮಾತಿಗೆ ಬದ್ಧರಾಗಿ ನಾಯಕರು ನಡೀತಾರೆ. ಇವತ್ತು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ನಾವೆಲ್ಲ ಮನುಷ್ಯರಾಗಿದ್ಕೊಂಡು, ಮನುಷ್ಯತ್ವದ ಒಂದು ಗುಣ ಏನು ಅಂತಂದ್ರೆ ಮಾತಿನ ಮೌಲ್ಯ ಬಹಳಷ್ಟು ಮುಖ್ಯವಾದಂತ ಅಂಶ. ಇವತ್ತು ನಾವ್ ಯಾವ ರೀತಿ ಮಾತನಾಡ್ತೇವೆ, ಯಾವ ರೀತಿ ನಡ್ಕೋತೇವೆ ಅನ್ನೋದನ್ನ ಇವತ್ತು ಅದೇ ಇತಿಹಾಸ ಅದು. ಅದರಂತೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಚುನಾವಣಾ ಮುನ್ನ ಮಾತು ಕೊಟ್ಟಿದ್ರು. ಆ ಭರವಸೆಗಳೆಲ್ಲಾನು ಇವತ್ತು ಸಾಮಾನ್ಯ ಜನರಿಗೆ ಈಡೇರಿಸಿದ್ದಾರೆ. ಬಹಳಷ್ಟು ಮಾತುಗಳನ್ನು ಕೊಟ್ಟಿರೋದನ್ನ ಸಿದ್ದರಾಮಯ್ಯ ಸಾಹೇಬರು ಈಡೇರಿಸ್ತಾರೆ ಅನ್ನೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ. ಆಗತ್ತೆ ಅಂತ ಎಲ್ಲಾ ರೀತಿಯ ಮಾತನ್ನು ಉಳಿಸ್ಕೊಳ್ಳಿ ಅನ್ನೋ ಇತಿಹಾಸ ಇದೆ. ಸಿದ್ದರಾಮಯ್ಯ ಸಾಹೇಬ್ರ ವ್ಯಕ್ತಿತ್ವನೇ ಆತರ. ಇನ್ನು ಮುಂದೆ ಕೂಡ ಹಂಗೆ ನಡ್ಕೊಳ್ತಾರೆ ಅಂತ ಅಂಶ ಅಲ್ಲ. ಇನ್ನು ಮುಂದೆ ಕೂಡ ಅದೇ ಮಾತನ್ನು ಉಳಿಸ್ಕೊಳ್ತಾರೆ. ಏನೇನ್ ಭರವಸೆ ಕೊಟ್ಟಿದ್ದಾರೆ ಅದೆಲ್ಲಾನು ಈಡೇರಿಸ್ತಾರೆ ಅಂತ ನಾನು ಬಹಿರಂಗವಾಗಿ ಆಗ್ಲಿ ಅಥವಾ ಗುಪ್ತವಾಗಿ ಆಗ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದಂತೂ ನಿಜ, ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಅತ್ಯುನ್ನತ ಮೇರು ಪರ್ವತದಲ್ಲಿ ಇರುವಂತ ಹಿರಿಯ ರಾಜಕಾರಣಿಯವರು. ಇವತ್ತು ಸುಮಾರು 2 ಬಾರಿ ಮುಖ್ಯಮಂತ್ರಿ ಆಗಿರುವಂತ ಉನ್ನತ ಸ್ಥಾನದಲ್ಲಿದ್ದಾರೆ. ನಮ್ಗೆಲ್ಲರೂ ಮುಖ್ಯಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರನ್ನು ರಕ್ಷಣೆ ಕೊಡುವಂಥದ್ದು ಅವ್ರ ಜವಾಬ್ದಾರಿ ಇದೆ. ಅವ್ರೇನ್ ನಡ್ಕೊಂಡಿದ್ರು ಅದರಂತೆ ಮಾಡಿಕೊಡ್ತಾರೆ ಅನ್ನೋದನ್ನ ನಾವೆಲ್ಲ
ನಾನೊಬ್ನೇ ಅಲ್ಲ, ಇಡೀ 140 ಕಾಂಗ್ರೆಸ್ಸಿನ ಶಾಸಕರು ಗೊತ್ತಿದೆ, ಆಗತ್ತೆ. ಪೋಸ್ಟ್ ವಿಚಾರ ಆಗ್ತಿದೆ ಸರ್. ನಿನ್ನೆ ಒಂದೆರಡು ಪೋಸ್ಟ್ ಗಳು ಬಂತು. ಮೊದಲು ಡಿ.ಕೆ. ಶಿವಕುಮಾರ್ ಪೋಸ್ಟ್ ಬಂತು, ನಂತರ ಸಿದ್ದರಾಮಯ್ಯ ಪೋಸ್ಟ್ ಬಂತು. ಏನಿದೆ ಸರ್ ಇದು? ಏನ್ ಇಂಡಿಕೇಶನ್ ಮಾಡ್ತಿದೆ ಅಂತ? ಅಲ್ಲ, ಇಬ್ರು ಪೂರಕವಾಗಿ ಮಾತನಾಡ್ತಿದ್ದಾರೆ. ಒಬ್ಬ ಮಾನವೀಯ ಗುಣಗಳಲ್ಲಿ ಮೌಲ್ಯಗಳನ್ನ ಕಾಪಾಡುವಂತ ಒಂದು ಮಾತಿನ ಒಂದು ಏನ್ ಕೊಟ್ಟಿರ್ತೀವಿ ಮಾತು, ಅದನ್ನು ಉಳಿಸ್ಕೋಬೇಕಾಗಿರ್ತದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಒಬ್ಬ ಸಮಾಜ ಸೇವೆಗೆ ಬಂದಿರೋಂಥದ್ದನ್ನ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಂತೆ ಮುಖ್ಯಮಂತ್ರಿಗಳು ಸಹ ನಾವೇನೇನ್ ಮಾತು ಕೊಟ್ಟಿದ್ದೇವೆ ಅದನ್ನ ಉಳಿಸ್ಕೊತಾ ಇದೀವಿ, ಮುಂದಿನ ದಿನಗಳಲ್ಲಿ ಉಳಿಸ್ಕೊತೇವೆ ಅನ್ನೋದು ಪೂರಕವಾದಂತ ಮಾತನ್ನು ಹೇಳಿರೋಂಥದ್ದು ಅಂತ ನಾನು ಭಾವಿಸ್ತೇನೆ. ಸರ್, ಈಗ ತುಮಕೂರಲ್ಲೂ ಕೂಡ ದಲಿತರಿಗೆ ಸಿಎಂ ಮಾಡಬೇಕು ಅಂತ ಒಂದಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ದಾರೆ. ಈ ಕಡೆ ಒಂದಷ್ಟು ಡಿ.ಕೆ. ಶಿವಕುಮಾರ್ ಸಿಎಂ ಇಟ್ಕೊಂತ ಹೋಮ ಹವನ ಮತ್ತೆ ಇತರ ರಾಜಕೀಯ ಚಟುವಟಿಕೆ ನಡೀತಾ ಇದೆ ಸರ್. ಒಳ್ಳೇದಾಗ್ಲಿ, ಯಾರ್ಯಾರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಜಾತಿ ಮತ್ತು ಧರ್ಮಗಳ ಹಿನ್ನೆಲೆಯಲ್ಲಿ ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾವೆಲ್ಲ ಕಾಂಗ್ರೆಸ್ ಕುಟುಂಬ ಒಂದು. ಇವತ್ತು ಏನು ಎಲ್ಲಾ ಸಮುದಾಯದವರನ್ನು ಒಳಗೊಂಡಂತೆ ಜಾತ್ಯತೀತ ತತ್ವದಲ್ಲಿ ಸಿದ್ಧಾಂತದಲ್ಲಿ ಹೋಗ್ತಾ ಇದ್ದೇವೆ. ಒಳ್ಳೇದಾಗುತ್ತೆ.